ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನಾವು ಸೋಷಿಯಲ್ ಸೈನ್ಸಿಗೆ ಸಂಬಂಧಿಸಿದಂತೆ HSTR ಮತ್ತು GPSTR ಇಂದಿನ ಪ್ರಶ್ನೆ ಪತ್ರಿಕೆಗಳೆಲ್ಲ ಹೇಗೆ ಬಂದಿದೆ ಅಂತಕ್ಕಂಥದ್ದನ್ನು ಮಾತಾಡ್ತಾ ಇದ್ವಿ. ಇವತ್ತು 8ನೇ ವಿಡಿಯೋದ ಬಗ್ಗೆ ಮಾತಾಡ್ತೀನಿ. ಇನ್ನೂ ಯಾರು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ HSTR, GPSTR ಮತ್ತು TET ಮತ್ತು PSTRಗೆ ಸಂಬಂಧಿಸಿದಂತಹ ಆನ್ಲೈನ್ ತರಗತಿಗಳು ಆರಂಭ ಆಗಿದೆ. ಅದರ ಸದುಪಯೋಗವನ್ನು ನೀವು ಪಡಿಸ್ಕೊಳ್ಬೋದು. ಈಗ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಕೇಳಿದರೆ, ವಿಕ್ಟೋರಿಯಾ ಡಿಕ್ಲರೇಷನ್ ಬಗ್ಗೆ ಕೇಳಿದರೆ 1858 ಅಂದರೆ 1858ರ ಒಂದು ವಿಕ್ಟೋರಿಯಾ ಡಿಕ್ಲರೇಷನ್ ಏನಿದೆ, ಅಥವಾ ಈ ವಿಕ್ಟೋರಿಯಾ ರಾಣಿ ಘೋಷಣೆಯನ್ನು ಈಗೆಂದು ಕರೆಯುತ್ತಾರೆ ಅಂತ. ಮ್ಯಾಗ್ನ ಪತ್ರ, ಮ್ಯಾಗ್ನ ಕಾರ್ಟಾ, ಮ್ಯಾಗ್ನ ಚರಿತ್ರೆ, ಮ್ಯಾಗ್ನ ಚಕ್ರ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ ನೋಡಿ. 1858ರಲ್ಲಿ ಈ ಒಂದು ನವೆಂಬರ್ 1ರಂದು ಈ ವಿಕ್ಟೋರಿಯಾ ಡಿಕ್ಲರೇಷನನ್ನು ಈ ಅಂದಿನ ಒಂದು ನ್ಯೂ ವೈಸರಾಯಿ ಆದಂತಹ ಲಾರ್ಡ್ ಕ್ಯಾನಿಂಗ್ ಏನು ಮಾಡ್ತಾನೆ, ಈ ಕ್ಯಾನಿಂಗ್ ಇದನ್ನು ಓದ್ತಾನೆ, ರೀಡಿಂಗ್ ಮಾಡ್ತಾನೆ. ಅಲಹಾಬಾದಲ್ಲಿ, ಉತ್ತರ ಪ್ರದೇಶದ ಅಲಹಾಬಾದಲ್ಲಿ ಏನು ಮಾಡ್ತಾನೆ, ಓದ್ತಾನೆ. ಈ ಸಣ್ಣದ್ದು ಮೇಜರಾಗಿ ಏನು ಕಾನ್ಸೆಪ್ಟ್ಗಳನ್ನ ಒಳಗೊಂಡಿರುತ್ತೆ ಅಂತ ನಿಮಗೆ ಬೇಕಿಲ್ಲಿ ನೋಡಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಏನಿದೆ, ಈ ಆಡಳಿತವನ್ನು ಇದೇನು ಮಾಡುತ್ತೆ, ಅಂತ್ಯ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ದ ಎಂಡ್ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಡ್ಮಿನಿಸ್ಟ್ರೇಷನ್ 1600ರಿಂದ ಈ ಒಂದು 1858ಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯ ಆಗಿ ಭಾರತ ಬ್ರಿಟನ್ನಿನ ಒಂದು ಪಾರ್ಲಿಮೆಂಟ್ ಏನಿದೆ, ಈ ಪಾರ್ಲಿಮೆಂಟಿನ ನೇರ ಆಡಳಿತಕ್ಕೆ ಒಳಗಾಗುತ್ತೆ. ಯಾವುದಕ್ಕೆ ಒಳಗಾಗುತ್ತೆ? ಪಾರ್ಲಿಮೆಂಟಿನ ನೇರ ಆಡಳಿತಕ್ಕೆ ಒಳಗಾಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ವಿಕ್ಟೋರಿಯಾ ರಾಣಿಯ ಘೋಷಣೆಯಲ್ಲಿ ಮತ್ತೊಂದು ಮುಖ್ಯ ಅಂಶ ಏನಾಗಿತ್ತು ಅಂದರೆ, 1848ರಲ್ಲಿ ಜಾರಿಗೆ ಬಂದಂತಹ ಡಾಟರ್ ಇನ್ ಲ್ಯಾಬ್ಸ್ ಪಾಲಿಸಿ ಏನಿದೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಏನು ಮಾಡುತ್ತೆ, ಎಂಡ್ ಮಾಡುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಇದರ ಜೊತೆಗೆ ಈ ವೈಸರಾಯಿ ಅಂತಕ್ಕಂಥದ್ದು, ಗವರ್ನರ್ ಹುದ್ದೆ ಬಿಟ್ಟು ವೈಸರಾಯಿ ಭಾರತದ ಒಬ್ಬ ಪ್ರಥಮ ವೈಸರಾಯಿ ಆಗ್ತಾನೆ. ಅವರೇ ಯಾರು ಅಂದರೆ ಇದೇ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಯಾರು? ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದನ್ನು ಮ್ಯಾಗ್ನ ಕಾರ್ಟಾ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಮ್ಯಾಗ್ನ ಕಾರ್ಟಾ. ಇನ್ನೊಂದು ಪ್ರಶ್ನೆ ನಿಮಗೆ ಕನ್ಫ್ಯೂಸ್ ಆದರೆ, 1854ರ ಈ ಒಂದು ವುಡ್ಸ್ ವರದಿ ಏನಿದೆ, ಇದನ್ನು ಭಾರತದ ಒಂದು ಇಂಗ್ಲೀಷ್ ಮ್ಯಾಗ್ನ ಕಾರ್ಟಾ ಅಂತ ಕರಿತೀವಿ. ಏನಂತ ಕರಿತೀವಿ? ಭಾರತದ ಇಂಗ್ಲೀಷ್ ಮ್ಯಾಗ್ನ ಕಾರ್ಟಾ, ವುಡ್ಸ್ ರಿಪೋರ್ಟ್ಸ್ ಅಂತ ಏನಿದೆ ಅದನ್ನು ನಾವು ಕರಿತೀವಿ ಅಂತ. ಹಾಗಾದರೆ ಮ್ಯಾಗ್ನ ಕಾರ್ಟಾ ಎಷ್ಟರಲ್ಲಿ ಅಂದರೆ 1858. ಇದು ಬರೋದಕ್ಕೆ ಮುಖ್ಯ ಕಾರಣ 1857ರ ಈ ಒಂದು ಫಸ್ಟ್ ಇಂಡಿಪೆಂಡೆಂಟ್ ವಾರ್ ಏನಿದೆ, ಈ ಫಸ್ಟ್ ಇಂಡಿಪೆಂಡೆಂಟ್ ವಾರ್ನ ಒಂದು ಮುಖ್ಯವಾದಂಥ ಕಾನ್ಸೆಪ್ಟ್ ಆಗಿ ಇದು ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ 1858ರ ರಾಣಿಯ ಘೋಷಣೆಯನ್ನು ಈಗೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಗೊತ್ತಾಯಿತು, ಮ್ಯಾಗ್ನ ಕಾರ್ಟಾ ಅಂತ. ಹಾಗಾದರೆ ಇದಾದಮೇಲೆ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ ನೋಡಿ. ಚಂದ್ರಗುಪ್ತ ಸೆಕೆಂಡ್, ಚಂದ್ರಗುಪ್ತ, ಸ್ಕಂದಗುಪ್ತ ಮತ್ತು ಸಮುದ್ರಗುಪ್ತ ಅಂತ ನೋಡಿ. 100 ಕದನಗಳ ಸಿಂಹ ಮತ್ತು 100 ಕದನಗಳ ಒಂದು ಕಲೆಗಳು ಈತನ ದೇಹದ ಮೇಲಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈಗ ನೆಪೋಲಿಯನ್ ಬೋನಪಾರ್ಟಿ 1789ರ ಫ್ರಾನ್ಸ್ ಮಹಾಕ್ರಾಂತಿಗೆ ಸಂಬಂಧಿಸಿದಂತೆ ನಾವು ನೋಡ್ಬೋದು. ಈ VS ಸ್ಮಿತ್ ಅಂತಕ್ಕಂಥವ್ರು, ಯಾರು? VS ಸ್ಮಿತ್ ಅಂತಕ್ಕಂಥವ್ರು ಇವನನ್ನು ಭಾರತದ ನೆಪೋಲಿಯನ್ ಅಂತ ಸಮುದ್ರಗುಪ್ತನಿಗೆ ಕರೆದಂಥದ್ದು ಅಂತ. ಇವನ ವಿಶೇಷವಾಗಿ ಅಲಹಾಬಾದ್ ಈ ಒಂದು ಸ್ತಂಭ ಶಾಸನ ಏನಿದೆ, ಈ ಸ್ತಂಭ ಶಾಸನದ ಬಗ್ಗೆ ನೀವು ನೋಡ್ಬೋದು. ನೆಕ್ಸ್ಟು ಸ್ಕಂದಗುಪ್ತ ಅಂದರೆ ಗುಪ್ತರ ಸ್ಕಂದಗುಪ್ತನ ಕಾಲದಲ್ಲಿ ಈ ಊಣರ ದಾಳಿ ಏನಾಗುತ್ತೆ, 5ನೇ ಶತಮಾನದಲ್ಲಿ ಭಾರತದ ಮೇಲೆ ಆಗುತ್ತೆ. ಚಂದ್ರಗುಪ್ತ ಫಸ್ಟ್ ಅಂತಕ್ಕಂಥವನೇನಿದ್ದಾನೆ, ಈತನೇ ಈ ಗುಪ್ತರ ಸ್ವತಂತ್ರ್ಯ ದೊರೆ ಅಂತ ನೋಡಿ. 2ನೇ ಚಂದ್ರಗುಪ್ತ ಅಂದರೆ ವಿಕ್ರಮಾದಿತ್ಯ ಏನಿದ್ದಾನೆ, ಇವನು ಈ ಮೆಹರೋಲಿ ಸ್ತಂಭ ಶಾಸನದ ಒಬ್ಬ ನಿರ್ಮಾಪಕ ಅಂತ ಗೊತ್ತಿರಬೇಕು. ಈ ಅಲಹಾಬಾದ್ ಸ್ತಂಭ ಶಾಸನ ಹರಿಸೇನದಿಂದ ಆಗಿದೆ. ಇದು ಈ ಸಮುದ್ರಗುಪ್ತನ ದಿಗ್ವಿಜಯಗಳೇನಿದೆ, ಈ ದಿಗ್ವಿಜಯಗಳ ಬಗ್ಗೆದು ಮಾಹಿತಿಯನ್ನು ನೀಡುತ್ತೆ. ಈ ಸಮುದ್ರಗುಪ್ತನಿಗೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ಗಳನ್ನು ನಾವು ನೋಡ್ಬೋದು. ಹಾಗಾದರೆ ಇಷ್ಟು ಅಂಶಗಳಿಗೆ ಅನುಗುಣವಾಗಿ ನಾವು ಇದನ್ನು ನೋಡ್ಬೋದು. ಸಮುದ್ರಗುಪ್ತ, ಹಾಗೆ ಚಂದ್ರಗುಪ್ತ, ಸ್ಕಂದಗುಪ್ತನಿಗೆ ಸಂಬಂಧಿಸಿದಂತೆ ನೋಡ್ಬೋದು. ಗುಪ್ತ ಡೈನೆಸ್ಟಿ ಇವರು 200 ವರ್ಷಗಳ ಕಾಲ ಸುವರ್ಣಯುಗವನ್ನು ನಡೆಸಿದರು. ಅಂದರೆ 300ರಿಂದ 500ರವರೆಗೆ ಭಾರತದಲ್ಲಿ ಏನಾಯಿತು ಅಂದರೆ ಈ ಒಂದು ಸುವರ್ಣಯುಗ ಅಂತಕ್ಕಂಥದ್ದು ನಡೀತು. ಅದು 200 ವರ್ಷಗಳ ಕಾಲ ಸಾಮಾನ್ಯ ಶಕದಲ್ಲಿ
ಕಾಮನ್ ಇರಾದಲ್ಲಿ ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಅದಾದಮೇಲೆ ಈ ಕೆಳಕಂಡ ಯಾವ ನಾಗರಿಕರಿಗೆ ಪ್ರೊಟೆಸ್ಟೆಂಟ್ ಸುಧಾರಣಾ ಚಳವಳಿ ಇತಿಹಾಸದಲ್ಲಿ ಖ್ಯಾತಿಯನ್ನು ತಂದುಕೊಟ್ಟಿತು? ನೋಡಿ, ಈ ಒಂದು ಕೆಳಕಂಡ ಯಾವ ನಾಗರಿಕರಿಗೆ ಪ್ರೊಟೆಸ್ಟೆಂಟ್ ಕ್ಯಾಥೋಲಿಕ್ ಧರ್ಮದ ವಿರುದ್ಧ ಒಂದು ರಿಫಾರ್ಮ್ ಮೂಮೆಂಟ್ಸ್ ಏನಾಯಿತು ಸ್ಟಾರ್ಟ್ ಆಯಿತು. ಈ ಜರ್ಮನಿಯಲ್ಲಿ ಕ್ಯಾಥೋಲಿಕ್ ಧರ್ಮದ ವಿರುದ್ಧ ಒಂದು ಏನು ಪ್ರೊಟೆಸ್ಟೆಂಟ್ ಧರ್ಮವನ್ನು ಕ್ರಿಶ್ಚಿಯಾನಿಟಿಯಲ್ಲಿ ತಂದಂಥವ್ನು ಯಾರು ಅಂದರೆ ಈ ಮಾರ್ಟಿನ್ ಲೂಥರ್ ಅಂತಕ್ಕಂಥವ್ರು. ಯಾರು ಅಂದರೆ ಮಾರ್ಟಿನ್ ಲೂಥರ್. ನೋಡಿ, ಮಾರ್ಟಿನ್ ಲೂಥರ್ ಮತ್ತು ಪ್ರೊಟೆಸ್ಟೆಂಟಿಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಾಗಾದರೆ ಮಾರ್ಟಿನ್ ಲೂಥರ್ ಕಿಂಗ್ ಅಂದರೆ ಏನು ಅಂದರೆ ಇವರನ್ನು ನಾವು ಅಮೇರಿಕದ ಗಾಂಧಿ ಅಂತ ಕರಿತೀವಿ. ಆ್ಯಂಡ್ ದೆನ್ ಎಕ್ಸ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಮಾರ್ಟಿನ್ ಲೂಥರ್ ಕಿಂಗ್. ನೋಡಿ, ನೆಲ್ಸನ್ ಮಂಡೇಲವನ್ನು ನಾವೇನಂತ ಕರಿತೀವಿ? ಇವರನ್ನು ಆಫ್ರಿಕಾದ ಗಾಂಧಿ ಅಂತ ಕರಿತೀವಿ. ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದಂಥವ್ರು ನೆಲ್ಸನ್ ಮಂಡೇಲ ಅಂತ. ನೊಬೆಲ್ ಮತ್ತು ಭಾರತ ರತ್ನ ಎರಡೂ ಪ್ರಶಸ್ತಿಯ ಪುರಸ್ಕೃತರು ಯಾರು ಅಂದರೆ ಈ ಒಂದು ನೆಲ್ಸನ್ ಮಂಡೇಲ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಗ್ನೇಷಿಯಸ್ ಲಾಯೆಲ ಇದ್ದಾರೆ ಇಲ್ಲಿ. ನೋಡಿ, ಮಾರ್ಟಿನ್ ಲೂಥರ್ ಕಿಂಗ್ ಬೇರೆ, ಮಾರ್ಟಿನ್ ಲೂಥರ್ ಬೇರೆ. ಮಾರ್ಟಿನ್ ಲೂಥರ್ ಕಿಂಗ್ ಅಂದರೆ ನಿಮಗೆ ಗೊತ್ತಾಯಿತು, ಅಮೇರಿಕದ ಅಧ್ಯಕ್ಷ, ಮಾಜಿ ಅಧ್ಯಕ್ಷರಾದಂಥವರು. ಇವರನ್ನು ಅಮೇರಿಕದ ಗಾಂಧಿ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಬೈಬಲ್ ಇವುಗಳನ್ನು ಒಳಗೊಂಡಿದೆ. 6 ಕಮಾಂಡ್ಮೆಂಟ್ಗಳು, 10 ಕಮಾಂಡ್ಮೆಂಟ್ಗಳು, 7 ಕಮಾಂಡ್ಮೆಂಟ್ಗಳು, ಹಾಗೆ 8 ಕಮಾಂಡ್ಮೆಂಟ್ಗಳು. ನೋಡಿ, ಕ್ರಿಶ್ಚಿಯನ್ನರ ಒಂದು ಗ್ರಂಥವಾದಂಥ ಪವಿತ್ರ ಗ್ರಂಥ ಬೈಬಲ್. ಈ ಕಮಾಂಡ್ಮೆಂಟ್ಗಳು ಅಂದರೆ 10 ಕಮಾಂಡ್ಮೆಂಟ್ ಅಂತ ಕರಿತೀವಿ. ಈ ಪವಿತ್ರವಾದ ಅಂದರೆ ಈ ಒಂದು ಪವಿತ್ರವಾದಂತಹ ಈ 10 ಆಜ್ಞೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಆಜ್ಞೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಕ್ರಿಶ್ಚಿಯನ್ ಧರ್ಮ. ಯೇಸು ಕ್ರಿಸ್ತ ಅಂತಕ್ಕಂಥವನು ಕ್ರಿಸ್ತ ಪೂರ್ವ ಅಥವಾ ಸಾಮಾನ್ಯ ಶಕ ಪೂರ್ವ 4ರಲ್ಲಿ ಜನಿಸಿದ್ದು ಅಂತ ಗೊತ್ತಿರಬೇಕು ನಿಮಗೆ. 1 ಅಥವಾ ಕ್ರಿಸ್ತಪೂರ್ವ 1, ಕ್ರಿಸ್ತ ಶಕ ಅಂತ 1 ಅಂತ ಕೇಳ್ತಾರೆ, ತಪ್ಪು. ಕ್ರಿಸ್ತಪೂರ್ವ 4ರಲ್ಲಿ ಇವರು ಜನಿಸಿದ್ದು, ಅಥವಾ ಸಾಮಾನ್ಯ ಶಕ ಪೂರ್ವ 4 ಅಂದರೆ 4ರಲ್ಲಿ ಜನಿಸಿದ್ದು. 3, 2 ಮತ್ತು 1 ನಾವು 0 ಇಯರ್ ಅಥವಾ ಇವುಗಳನ್ನು ದೇವರ ವರ್ಷ ಅಂತ ಕರೆದು, ಇವುಗಳನ್ನು ಶೂನ್ಯ ವರ್ಷ ಅಂತ ಕರೆದು, ಇಲ್ಲಿಂದಲೇ ನಾವು 1, 2 ಅಂತ BC ಸ್ಟಾರ್ಟ್ ಮಾಡಿದ್ವಿ, 3 ಅಂತ. ನೆಕ್ಸ್ಟ್ ಕಂಟಿನ್ಯೂ ಆಗಿ ADಯನ್ನು 1, 2, 3 ಅಂತ ಹೀಗೆ ಸ್ಟಾರ್ಟ್ ಮಾಡಿದ್ವಿ. ಕ್ರಿಸ್ತಪೂರ್ವ ಅಥವಾ ಸಾಮಾನ್ಯ ಶಕಪೂರ್ವ 4ರಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ್ರ ಬಗ್ಗೆ ನಿಮಗೆ ಹೈಸ್ಕೂಲ್ ಟೀಚರ್ಗಳಲ್ಲಿ ಕೇಳಿದ ಕ್ವಶನ್ಸ್ಗಳು ಅವು ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಈ ಕೆಳಕಂಡ ಯಾವ ದೇಶ ಭೌಗೋಳಿಕ ಅನ್ವೇಷಣೆಯಲ್ಲಿ ಪ್ರಭುತ್ವವನ್ನು ಸಾಧಿಸಿತು? ಚೀನಾ ಇದೆ, ಅಮೇರಿಕ ಇದೆ, ಇಂಡಿಯಾ ಇದೆ. ನೋಡಿ, ಈ ನೌಕಾಪಡೆಗೆ ಸಂಬಂಧಿಸಿದಂತೆ ಪೋರ್ಚುಗಲ್ ಆ್ಯಂಡ್ ಸ್ಪೈನ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ಯಾವುದೋ ಯುರೋಪ್ ಕಾಂಟಿನೆಂಟಲ್ಲಿ ಪೋರ್ಚುಗಲ್ ಮತ್ತು ಸ್ಪೈನ್, ನಿಮಗೆ ಮ್ಯಾಡ್ರಿಡ್ ಬಗ್ಗೆ ಗೊತ್ತಿರಬೇಕು, ಲಿಸ್ಬನ್ ಬಗ್ಗೆ ಗೊತ್ತಿರಬೇಕು. ಭಾರತಕ್ಕೆ ಒಂದು ಜಲಮಾರ್ಗವನ್ನು ಕಂಡುಹಿಡಿದಂಥವ್ರೆ PDEF ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಪೋರ್ಚುಗೀಸರಿರ್ಬೋದು, ಡಚ್ಚರಿರ್ಬೋದು, ಹಾಗೆ ಬ್ರಿಟಿಷರಿರ್ಬೋದು, ಹಾಗೆ ಈ ಒಂದು ಫ್ರೆಂಚರಿರ್ಬೋದು. ಭಾರತಕ್ಕೆ ಮೊದಲು ಬಂದು ಕೊನೆಯದಾಗಿ ಹೋದಂತಹ ಒಂದು ಯುರೋಪ್ ಕಾಂಟಿನೆಂಟಿನವ್ರು ಯಾರು ಅಂದರೆ ಈ ಪೋರ್ಚುಗೀಸರು. ಯುರೋಪ್ ಕಾಂಟಿನೆಂಟಿನವ್ರು ಯಾರು ಅಂದರೆ ಈ ಪೋರ್ಚುಗೀಸರು. ಈ ಪೋರ್ಚುಗೀಸರಿಗೆ ಸಂಬಂಧಿಸಿದಂತೆ ನಾವು ನೋಡ್ಬೋದು, ಈಗಲೇ ಕಂಡ ಈ ಕೆಳಗಿನ ಯಾವ ದೇಶ ಭೌಗೋಳಿಕ ಅನ್ವೇಷಣೆಯಲ್ಲಿ ಪ್ರಭುತ್ವವನ್ನು ಸಾಧಿಸಿತು ಅಂತಕ್ಕಂಥದ್ದು. ಇಂಡಿಯಾ, ಅಮೇರಿಕ, ಚೀನಾ ಮತ್ತು ಪೋರ್ಚುಗಲ್ ಬಗ್ಗೆಯೂ ಸಹ ನಮಗೆ ಮಾಹಿತಿ ಬೇಕು. ಈಗ ಪೋರ್ಚುಗಲ್ಲಿಗೆ ಅನುಗುಣವಾಗಿ ನಾವು ನೋಡ್ಬೋದು, ವಾಸ್ಕೋಡಿ ಗಾಮ ಅಂತಕ್ಕಂಥವನು 1498 ಈ ಒಂದು ಮೇ 17ನೇ ತಾರೀಕು ಕೇರಳದ ಕಲ್ಲಿಕೋಟೆಯ ಒಂದು ಕಾಪು ಕಾಡು ಅಂತಕ್ಕಂಥ ಪ್ಲೇಸಿಗೆ ಏನು ಮಾಡ್ತಾನೆ, ಬಂದು ತಲುಪ್ತಾನೆ. ಇವನ ಉದ್ದೇಶ ವ್ಯಾಪಾರಕ್ಕಾಗಿ ಮತ್ತು ಕರಿಮೆಣಸು ಅಥವಾ ಈ ಸಾಂಬಾರು ಪದಾರ್ಥಗಳಿಂದ ಇನ್ಫ್ಯಾಕ್ಟ್ ಪ್ರಭಾವಿತರಾದಂತಹ ಯುರೋಪಿಯನ್ನರು ಏನು ಮಾಡ್ತಾರೆ, ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಮ್ಮ ನ್ಯೂನತೆಯನ್ನು ನೋಡಿಕೊಂಡು ಬ್ರಿಟಿಷರು ಏನು ಮಾಡ್ತಾರೆ, 200 ವರ್ಷಗಳ ಕಾಲ ಇವರು ಮೈಂಡ್ ಪವರಿಂದ ಆಳ್ವಿಕೆಯನ್ನು ಮಾಡ್ತಾರೆ. ಯಾವ ದೇಶವನ್ನು ಪುನರುಜ್ಜೀವನದ ತವರು ಮನೆ ಎನ್ನಲಾಗುತ್ತದೆ? ಮದರ್ ಲ್ಯಾಂಡ್ ಆಫ್ ರಿನೈಸೆನ್ಸ್ ಅಂತ. ಮದರ್ ಲ್ಯಾಂಡ್ ಆಫ್ ರಿನೈಸೆನ್ಸ್ ಅಂತ ಕರಿತೀವಿ. ತವರು ಮನೆ, ಮದರ್ ಲ್ಯಾಂಡ್ ಆಫ್ ರಿನೈಸೆನ್ಸ್ ಅಂತ ಯಾವ್ದು ಕರಿತೀವಿ? ನೋಡಿ, ನಿಮಗೆ ಜರ್ಮನಿ, ಇಟಲಿ ಮತ್ತು ರೋಮ್, ಫ್ರಾನ್ಸ್ ಅಂತಿದೆ. ಈ ಜರ್ಮನಿಯಲ್ಲಿ ಏಕೀಕರಣಗಳಾದೇನಾಯಿತು, ಯುನಿಫಿಕೇಷನ್ ಇರ್ಬೋದು ಅಥವಾ ಪುನರುಜ್ಜೀವನದಲ್ಲಿ ಹೆಚ್ಚೆಲ್ಲ ಬದಲಾವಣೆಗಳಾಗಿದ್ದೆಲ್ಲಿ ಅಂದರೆ ಇಟಲಿಯಲ್ಲಿ, ಯುರೋಪಿಯನ್ ಹಿಸ್ಟ್ರಿಯಲ್ಲಿ. ಆ ಯುರೋಪಿಯನ್ ಹಿಸ್ಟ್ರಿಯಲ್ಲಿ ಆದಂಥ ಘಟನೆಗಳು ನಾವು ಆಲ್ಮೋಸ್ಟ್ ಆಗಿ ಇಟಲಿ ಮತ್ತು ಜರ್ಮನಿ ಏಕೀಕರಣದ ಬಗ್ಗೆನೂ ಓದ್ತೀವಿ. ಈಗ ಫ್ರಾನ್ಸ್ ಅಂದರೆ ರೋಮ್ ಮತ್ತು ಇಟಲಿ, ಜರ್ಮನಿಗೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ಗಳು ಸಹ ನಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಅದಾದಮೇಲೆ ಯಾವ ರಜಪೂತ್ ರಾಜ್ಯ ಔರಂಗಜೇಬನ ಮರಣದವರೆಗೂ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ನಡೆಸಿತು?
ನೋಡಿ, ಔರಂಗಜೇಬ್ ಮರಣ ಅಂದರೆ ಗೊತ್ತಿರಬೇಕು ನಿಮಗೆ, 1707ಕ್ಕೆ ಔರಂಗಜೇಬ್ ಮರಣವಂತಾನೆ. ಆದರೆ ಇಲ್ಲಿ ನಮಗೆ ಬಿಕನೇರಿ, ಮಾರವಾಡ ಮತ್ತು ಮೇವಾಡ ಮತ್ತು ಜೈಪುರ. ಜೈಪುರ ಇವೆರಡು ಅಲ್ಲ ಅಂತ ಗೊತ್ತಾಗುತ್ತೆ. ಇವೆರಡರಲ್ಲಿ ಯಾವ್ದು ಆನ್ಸರ್ ಅನ್ನೋದು ನಾವೀಗ ನೋಡಬೇಕು. ಫಾರ್ ಎಕ್ಸಾಂಪಲ್ ಮೇವಾಡ ಅಂದರೆ 1576ರಲ್ಲಿ ಈ ಒಂದು ಹಳದಿ ಘಾಟ್ ಕದನ ಅಂತ ನಡೆಯುತ್ತೆ ಅಕ್ಬರ್ ಕಾಲದಲ್ಲಿ. ಯಾರ ಕಾಲದಲ್ಲಿ ನಡೆಯುತ್ತಿದ್ದು? ಈ ಒಂದು ಅಕ್ಬರ್ ಕಾಲದಲ್ಲಿ ನಡೆಯುತ್ತೆ. ಆದರೆ ಮೇವಾಡವನ್ನು ಯಾರು ಗೆಲ್ತಾನೆ? ಈ ಒಂದು ಅಕ್ಬರ್ನ ಮಗ ಜಹಾಂಗೀರ್ ಅಂತಕ್ಕಂಥವನು ಗೆಲ್ತಾನೆ. ಮೇವಾಡವನ್ನು ಅಕ್ಬರ್ ಗೆಲ್ಲೋದಕ್ಕಾಗಲ್ಲ, ಹಾಗಾಗಿ ಇದು ಗೆದ್ದುಬಿಡ್ತಾನೆ. ಈಗ ಮಾರವಾಡ ಅಂತಕ್ಕಂಥದ್ದೇನಿದೆ, ಈ ಮಾರವಾಡ ಅಂತಕ್ಕಂಥ ಪ್ಲೇಸನ್ನು ಗೆಲ್ಲೋದಕ್ಕಾಗಲ್ಲ. ಈ ರಜಪೂತರಿಗೆ ಸಂಬಂಧಿಸಿದಂತಹ ಒಂದು ಔರಂಗಜೇಬನಿಗೆ ಸಂಬಂಧಿಸಿದಂಥ ಫೈಟನ್ನು ಅವನು ಕೊನೆಯವರೆಗೂ ಸಹ ಇಲ್ಲಿ ನೀಡ್ತಾ ಹೋಗ್ತಾನೆ. ಇಲ್ಲಿ ರಾಥೋಡ್ ದಾಳಿ ಅಂತ ಒಂದು ನಡೆಯುತ್ತೆ. ಆ ರಾಥೋಡ್ ದಾಳಿಗೆ ಸಂಬಂಧಿಸಿದಂಥ ಅಂಶಗಳನ್ನು ಸಹ ನಾವು ನೋಡ್ತಾ ಹೋಗ್ಬೋದು. ಮಾರವಾಡದಲ್ಲಿ ನಡೀತಕ್ಕಂಥದ್ದೇ ರಾಥೋಡ್ ದಾಳಿ ಅಂತಕ್ಕಂಥದ್ದು. ಎಸ್, 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಅಂದರೆ ನಮಗೆ ಬಿ, ಮಾರವಾಡ ಅಂತ. ನೆಕ್ಸ್ಟ್, ಮಹೆಂಜೋದರ ಪದದ ಅರ್ಥವೇನು? ನೋಡಿ, ಸತ್ತವರ ದಿಬ್ಬ, ಬದುಕಿದವರ ದಿಬ್ಬ, ಏರುವವರ ದಿಬ್ಬ, ಶ್ರೇಷ್ಠರ ದಿಬ್ಬ. ನೋಡಿ, ಫಸ್ಟ್ ಆಫ್ ಆಲ್ ಮಹೆಂಜೋದರ ಅಂದರೆ ನಮಗೆ ಗೊತ್ತಿರಬೇಕು, 1922ರಲ್ಲಿ ಈ ಒಂದು RD ಬ್ಯಾನರ್ಜಿ ಏನಿದ್ದಾರೆ, ಈ ಬ್ಯಾನರ್ಜಿ ಅವರು ಇದನ್ನು ಪತ್ತೆ ಹಚ್ತಾರೆ. ನೋಡಿ, ಇದು ಪಾಕಿಸ್ತಾನದಲ್ಲಿದೆ ಅಂತ ಗೊತ್ತಿರಬೇಕು, ಹಾಗೆ ಸಿಂಧೂ ನದಿ ತೀರದಲ್ಲಿದೆ ಅಂತ ಗೊತ್ತಿರಬೇಕು. ನೋಡಿ, ಇದು ಈ ಸಿವಿಲೈಜೇಷನ್ನಲ್ಲೇ ಅತ್ಯಂತ ದೊಡ್ಡದಾದಂಥ ಸಿಟಿ, ಲಾರ್ಜೆಸ್ಟ್. ಯಾಕೆ ಅಂದರೆ ಈ ವರ್ಲ್ಡ್ ಫಸ್ಟ್ ಸಿಟಿ ಸಿವಿಲೈಜೇಷನ್ನೇ ಸಿಂಧೂ ವ್ಯಾಲಿ ಸಿವಿಲೈಜೇಷನ್. ವಿಶ್ವದ ಮೊದಲ ನಗರ ನಾಗರಿಕತೆ ಯಾವುದು ಅಂದರೆ ಸಿಂಧೂ ವ್ಯಾಲಿ ಸಿವಿಲೈಜೇಷನ್. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ಸುಮಾರು 7 ಬಾರಿ ಪ್ರವಾಹ ಆಗುತ್ತೆ, ಫ್ಲಡ್ ಆಗುತ್ತೆ. ಪ್ರವಾಹ ಆಗಿದ್ದರಿಂದ ಇದು ಅವನತಿಯನ್ನು ಹೊಂತು ಅಂತಲೂ ಸಹ ಹೇಳ್ತಾರೆ. ದ ಡೈಡ್ ಮೌಂಟ್ ಅಂತಲೂ ಕರೀತಾರೆ, ದ ಮೌಂಟ್ ಆಫ್ ಡೈಡ್ ಅಂತಲೂ ಕರೀತಾರೆ. ಇದು ಸತ್ತವರ ದಿಬ್ಬ ಅಂತ ಗೊತ್ತಿರಬೇಕು. ಇದು ಸತ್ತವರ ದಿಬ್ಬ ಅಂತ ಗೊತ್ತಿರಬೇಕು. ಇದು ಗುಜರಾತಿ ಭಾಷೆಯಲ್ಲಿ ಲೋತಾಲ್ಗೂ ಸಹ ಅದೇ ರೀತಿಯಾಗಿ ಕರೀತಾರೆ. ಈ ಮಹೆಂಜೋದರಲ್ಲಿ ಏನಾಗುತ್ತೆ ಅಂದರೆ ಈ ನರ್ತಕಿ ಸೊಂಟದ ಮೇಲೆ ಕೈ ಇಟ್ಟಿರ್ತಕ್ಕಂಥ ನರ್ತಕಿಯ ಚಿತ್ರವೂ ಸಹ ಇದೆ. ಕಂಚಿನ ನರ್ತಕಿಯ ಚಿತ್ರವನ್ನು ಸಹ ನೀವಿಲ್ಲಿ ನೋಡ್ಬೋದು. ಹಾಗೆ ಮಹೆಂಜೋದರದಲ್ಲಿ ಜ್ಞಾನ ಅಂದರೆ ದ ಗ್ರ್ಯಾನರೀಸ್ ಅನ್ನೋದಕ್ಕಿಂತಲೂ ಗ್ರೇಟ್ ಬಾತ್ ಅಂದರೆ ಮಹಾಸ್ನಾನ ಕೊಳಗಳು 1925ರಲ್ಲಿ ಸರ್ ಜಾನ್ ಮಾರ್ಷಲ್ ಮಹೆಂಜೋದರದಲ್ಲಿ ಮಹಾಸ್ನಾನದ ಕೊಳಗಳನ್ನು ಏನು ಮಾಡ್ತಾರೆ, ಪತ್ತೆ ಹಚ್ತಾರೆ ಅಂತಕ್ಕಂಥದ್ದು. ಈ ಒಂದು ಸಿಂಧೂ ವ್ಯಾಲಿ ಸಿವಿಲೈಜೇಷನಲ್ಲೇ ಅತ್ಯಂತ ದೊಡ್ಡ ಸಿಟಿ ಈ ಮಹೆಂಜೋದರ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ತಹಕಿ ಈ ಇಂದ್ ಭಾರತದ ವಾಸ್ತವಿಕತೆ ಕೃತಿಯನ್ನು ಬರೆದವರು. ನೋಡಿ, ಇಲ್ಲಿ ನಮಗೆ ವಾಸ್ತವಿಕತೆಯ ಕೃತಿಯನ್ನು ಬರೆದಂಥವರು ಭಾರತಕ್ಕೆ ಬಂದು ಜೈನ ಸಾಹಿತಿಗಳ ಮೂಲಕ ಒಂದು ಸಂಸ್ಕೃತವನ್ನು ಕಲಿತು ಈ ಒಂದು ಇಂಡಾಲಜಿಯ ಪಿತಾಮಹ ಅಂತ ಕರೆಸ್ಕೊಂಡಿರೋದು ಯಾರು ಅಂದರೆ ಅಲ್ಬೆರೋನಿ. ಈ ಅಲ್ಬೆರೋನಿ ಯಾರ ಜೊತೆ ಬಂದ? ಈ ಗಜ್ನಿ ಏನಿದ್ದಾನೆ 17 ಬಾರಿ ಭಾರತಕ್ಕೆ ದಂಡಯಾತ್ರೆ ಏನು ಮಾಡ್ತಾನೆ, ಈ ಗಜ್ನಿ ಜೊತೆ ಭಾರತಕ್ಕೆ ಬಂದಂಥವನು ಅಲ್ಬೆರೋನಿ ಇರ್ಬೋದು, ಫಿರ್ದೋಸ್ ಇರ್ಬೋದು, ಈ ಗಜ್ನಿ ಜೊತೆ ಬಂದಂಥವ್ರು. ಹಾಗಾಗಿ ಈ ತಹಕಿತ್ ಈ ಹಿಂದ್ ಅಂತಕ್ಕಂಥದ್ದು ಯಾರ ಕೃತಿ ಅಂದರೆ ಅಲ್ಬೆರೋನಿಯ ಕೃತಿ. ಹಾಗೆ ಭಾರತೀಯರಿಗೆ ಒಂದು ಐತಿಹಾಸಿಕ ಪ್ರಜ್ಞೆ ಅಥವಾ ಐತಿಹಾಸಿಕ ಪ್ರಜ್ಞೆ ಇಲ್ಲ ಅಂತ ಹೇಳಿದಂಥವ್ನು ಯಾರು ಅಂದರೆ ಇದೇ ಅಲ್ಬೆರೋನಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇವನ ಬಗ್ಗೆನೂ ಸಹ ನಿಮಗೆ ಮಾಹಿತಿ ಇರಬೇಕು ಅಂತಕ್ಕಂಥದ್ದು. ಕಾನೂನ್ ಈ ಮಸೂದ್ ಅಂತ ಕೃತಿಯನ್ನು ಸಹ ಬರೀತಾನೆ ಅಲ್ಬೆರೋನಿ. ಇನ್ನೊಂದು ಕೃತಿ ಯಾವ್ದು ಬರೀತಾನೆ? ಕಾನೂನ್ ಈ ಮಸೂದ್ ಅಂತ ಬರೀತಾನೆ. ಇದು ಈ ಭೂಗೋಳಶಾಸ್ತ್ರ ಅಥವಾ ಈ ಖಗೋಳಶಾಸ್ತ್ರಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಭೂಗೋಳಶಾಸ್ತ್ರದ ಬಗ್ಗೆ ಇದು ಹೇಳ್ತಾ ಹೋಗ್ತದೆ. ಈಗ ಬರೇನಿ ಅಂತಕ್ಕಂಥವನು ಮೊಹಮ್ಮದ್ ಬಿನ್ ತುಘಲಕ್ ಇರ್ಬೋದು. ಈ ಆಫ್ರಿಕನ್ ಕಾಂಟಿನೆಂಟಿನ ಈ ಇಬನ್ ಬಟೋಟಾ ಮೊರಕ್ಕೋ ದೇಶದವನಿರ್ಬೋದು. ಪೆರಿಸ್ತಾ ಅಂತಕ್ಕಂಥವನು ಒಬ್ಬ ಇತಿಹಾಸಕಾರ ಅಂತ ಗೊತ್ತಿರಬೇಕು. ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ ಅಲ್ಬೆರೋನಿ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ರೈಟ್ ಆನ್ಸರ್. ನೋಡಿ, ಇಬನ್ ಬಟೋಟಾ, ಬರೇನಿ ಅಂತಕ್ಕಂಥ ಇಬ್ಬರು ಸಹ ಮೊಹಮ್ಮದ್ ಬಿನ್ ತುಘಲಕ್ಕನ ಕಾಲದಲ್ಲಿ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಆದಾಗ ಡೆಫಿನೇಷನ್ಸನ್ನು ಕೊಟ್ಟಂಥವ್ರು. ಇಕ್ತಾದಾರರನ್ನು ದೆಹಲಿ ಸುಲ್ತಾನರ ಕಾಲದ ಈ ರೀತಿಯಾಗಿಯೂ ಕರೆಯುತ್ತಿದ್ದರು. ನೋಡಿ, ಡೆಲ್ಲಿ ಸುಲ್ತಾನರ ಕಾಲದಲ್ಲಿ ಇಕ್ತಾ ಪದ್ಧತಿಯನ್ನು ಜಾರಿಗೆ ತಂದಂಥವನು ಯಾರು? ಇಕ್ತೇದಾರರನ್ನು ಅಂದರೆ ಅದರಲ್ಲಿ ಸಣ್ಣ ಇಕ್ತೇದಾರರು ಮತ್ತು ದೊಡ್ಡ ಇಕ್ತೇದಾರರು.
ನೋಡಿ, ಇವರು ಕಂದಾಯವನ್ನು ವಸೂಲಿ ಮಾಡಿರ್ಬೋದು, ಹಾಗೆ ಸೇನೆಯನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು ಇರ್ಬೋದು. ಈ ಒಂದು ಇಲ್ತಮಷ್ ಕಾಲದಲ್ಲಿ ಏನಾಯಿತು ಅಂದರೆ ಇದು ಇಂಟ್ರಡ್ಯೂಸ್ ಆಯಿತು. ಈ ಇಕ್ತಾದಾರರಿಗೆ ಏನಂತ ಕರಿತಾ ಇದ್ರು ಅಂದರೆ ಮುಕ್ತಿಗಳು ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಮುಕ್ತಿಗಳು ಅಂತಲೂ ಸಹ ಕರಿತಾ ಇದ್ರು. ನೋಡಿ, ಹಾಗಾಗಿ ಈ ಘಟನೆಗಳು ನಮಗೆ ಗೊತ್ತಿರಬೇಕು. ಈ ಘಟನೆಗಳು ಸಹ ನಮಗೆ ಮೇಜರಾಗಿ ಗೊತ್ತಿರಬೇಕು. ಈಗ ನಮಗೆ ಇಕ್ತಾದಾರನ್ನು ದೆಹಲಿ ಸುಲ್ತಾನರ ಕಾಲದಲ್ಲಿ ಈ ರೀತಿಯಾಗೂ ಸಹ ಕರಿತಾ ಇದ್ರು ಅನ್ನೋದಕ್ಕೆ ಇದೊಂದು ಮುಖ್ಯವಾದಂಥ ಒಂದು ಉದಾಹರಣೆ. ನೆಕ್ಸ್ಟ್ ಅದಾದಮೇಲೆ ಉತ್ತರ ಭಾರತದ ಮೊಟ್ಟ ಮೊದಲ ಪ್ರಸಿದ್ಧ ಭಕ್ತಿ ಸಂತ ಯಾರು? ಚೈತನ್ಯ, ರಮಾನಂದ, ಕಬೀರ್ ಮತ್ತು ಗುರುನಾನಕ್ ಅಂತ. ನೋಡಿ, ಉತ್ತರ ಭಾರತದಲ್ಲೇ ಈ ಕಬೀರರ ಗುರುಗಳು ಯಾರಾಗಿದ್ರು? ರಾಮ ರಹೀಮ ಅಂದರೆ ಕಬೀರರು. ಈಗ ರಮಾನಂದರು ಏನಿದ್ದಾರೆ ಉತ್ತರ ಭಾರತದ ಒಂದು ಉತ್ತರ ಪ್ರದೇಶದವರು ಯಾರು ಅಂದರೆ ಈ ರಮಾನಂದರು. ಇವರೇ ಮೊದಲ ಗುರುಗಳು ಅಂತಕ್ಕಂಥದ್ದು. ಹಿಂದಿ ರಾಷ್ಟ್ರೀಯ ಭಾಷೆ ಆಗಬೇಕು ಅಂತ ಹೇಳಿದಂಥವ್ರು. ಚೈತನ್ಯರು ಯಾರು ಅಂದರೆ ಬಂಗಾಳದವರು ಅಂತ ಗೊತ್ತಿರಬೇಕು. ಹಾಗೆ ಒಬ್ಬ ಬ್ರಾಹ್ಮಣ ವಿಧವೆಗೆ ಜನಿಸಿದಂಥವನೇ ಈ ಕಬೀರ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಗುರುನಾನಕ್ ಸಿಖ್ ಗುರು ಪರಂಪರೆಗೆ ಸಂಬಂಧಿಸಿದವರು. ಹಾಗಾದರೆ ರಮಾನಂದರು ಏನಿದ್ದಾರೆ ಅವರೇ ಉತ್ತರ ಭಾರತದ ಮೊಟ್ಟ ಮೊದಲ ಮತ್ತು ಸ್ತ್ರೀಯರಿಗೆ ಅನುಗುಣವಾಗಿ ಏನು ಶಿಕ್ಷಣ ಕೊಡೋದಕ್ಕೂ ಸಹ ಮತ್ತು ಅವಕಾಶವನ್ನು ನೀಡಿದರು. ಈ ದಾಸಬೋಧ ಕೃತಿಯ ಕರ್ತೃ ಯಾರು ಅಂತಕ್ಕಂಥದ್ದಿದೆ. ರಾಮದಾಸ್, ಜ್ಞಾನೇಶ್ವರ, ನಾಮದೇವ, ತುಕಾರಾಮ್ ಅಂತಕ್ಕಂಥದ್ದಿದೆ. ನೋಡಿ, ಇಲ್ಲಿ ಜ್ಞಾನೇಶ್ವರ, ನಾಮದೇವ್, ತುಕಾರಾಮ್, ರಾಮದಾಸ್ ಇವರೆಲ್ಲ ಮಹಾರಾಷ್ಟ್ರ ಭಾಗದಲ್ಲಿ ಬರ್ತಕ್ಕಂಥ ಈ ಸಂತರೇನಿದ್ದಾರೆ. ಈ ರಾಮದಾಸ್ ಶಿವಾಜಿಯ ಒಂದು ಆಧ್ಯಾತ್ಮಿಕ ಗುರುವಾದಂಥ ರಾಮದಾಸ್ ಇರ್ಬೋದು. ಇವರೇನು ಮಾಡ್ತಾರೆ, ಈ ದಾಸಬೋಧ ಅಂತಕ್ಕಂಥ ಕೃತಿಯ ಕರ್ತೃ ಇವರಾಗಿದ್ದರು ಅಂತ ಗೊತ್ತಿರಬೇಕು. ಯಾವುದೋ ಈ ದಾಸಬೋಧ ಅಂತಕ್ಕಂಥ ಕೃತಿಯ ಕರ್ತೃ. ನೆಕ್ಸ್ಟು, ಅಶೋಕನ ಯಾವ ಶಾಸನದಲ್ಲಿ ಆತನ ಪೂರ್ಣ ಹೆಸರನ್ನು ಗುರುತಿಸಲಾಗಿದೆ ಅಂತ? ಯರ್ರಗುಂಡಿ ಶಾಸನ, ಮಸ್ಕಿ ಶಾಸನ, ಮೆನ್ಸಾರ್ ಶಿಲಾಶಾಸನ, ಸಾರನಾಥ ಸ್ತಂಭ ಶಾಸನ. ನೋಡಿ, ಸ್ತಂಭ ಶಾಸನಗಳಿದೆ, ಮೆನ್ಸಾರ್ ಶಾಸನ ಇದೆ, ಯರ್ರಗುಂಡಿ ಶಾಸನಗಳಿದೆ. ಆದರೆ ಕರ್ನಾಟಕದಲ್ಲಿ ಸುಮಾರು 17 ಕಿರುಬಂಡೆಗಲ್ಲು ಶಾಸನಗಳು ಅಶೋಕನ ಶಾಸನಗಳು ಸಿಕ್ಕಿವೆ. ನೋಡಿ, ಅಶೋಕನ ಶಾಸನಗಳು ಈ ಬ್ರಾಹ್ಮಿ ಇರ್ಬೋದು, ಅರಾಮಿಕ್ ಇರ್ಬೋದು, ಕರೋಸ್ಟ್ ಇರ್ಬೋದು, ಗ್ರೀಕ್ ಇರ್ಬೋದು, ಈ 4 ಭಾಷೆಗಳಿದೆ. ಈ ಜೇಮ್ಸ್ ಪ್ರಿನ್ಸೆಪ್ ಪ್ರಕಾರ ಬ್ರಾಹ್ಮಿ ಲಿಪಿಯಲ್ಲಿ ಹೆಚ್ಚು ಕಂಡುಬರುತ್ತೆ. ಅದೇ ರೀತಿಯಲ್ಲಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿರದೆ ಈ ರಾಯಚೂರಿನ ಲಿಂಗಸೂರು ತಾಲೂಕಿನಲ್ಲಿರ್ತಕ್ಕಂಥ ಈ ಒಂದು ಮಸ್ಕಿ ಶಾಸನ, ಮಲ್ಲಿಕಾರ್ಜುನ ಟೆಂಪಲಲ್ಲಿರ್ತಕ್ಕಂಥ ಮಸ್ಕಿ ಶಾಸನ 1915ರಲ್ಲಿ ಈ ಬೆಡಾನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಇದನ್ನು ಪತ್ತೆ ಹಚ್ತಾರೆ. ಇದೇ ಶಾಸನದಲ್ಲಿ ಈ ಒಂದು ದೇವನಾಂ ಪ್ರಿಯದರ್ಶ ಅಂತಕ್ಕಂಥದ್ದು ಇರೋದು. ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು, ಬಳ್ಳಾರಿ ಇರ್ಬೋದು. ಇಲ್ಲಿ ನೋಡಿ, ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು, ಬಳ್ಳಾರಿ ಇರ್ಬೋದು. ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಚಿತ್ರದುರ್ಗ ಇರ್ಬೋದು. ಪ್ರಮುಖವಾಗಿ ಚಿತ್ರದುರ್ಗ ಇರ್ಬೋದು. ಹಾಗೆ ಈ ಕಲಬುರಗಿ ಮತ್ತು ಮುಂತಾದ ಪ್ರದೇಶಗಳಲ್ಲೂ ಸಹ ಈ ಅಶೋಕನ ಶಾಸನಗಳು ಕಂಡುಬಂದಿದೆ. ಕಲಬುರಗಿಯ ಸನ್ನತಿ ಅಂತ ಏನು ಕರಿತೀವಿ, ಕಲಬುರಗಿಯ ಸನ್ನತಿಯಲ್ಲೂ, ಹಾಗೆ ರಾಯಚೂರಲ್ಲೂ, ಕೊಪ್ಪಳದಲ್ಲೂ, ಬಳ್ಳಾರಿಯಲ್ಲೂ, ಚಿತ್ರದುರ್ಗದಲ್ಲೂ 5 ಜಿಲ್ಲೆಗಳಲ್ಲಿ ಅಶೋಕನ ಶಾಸನಗಳು 9 ಸ್ಥಳಗಳಲ್ಲಿ 17 ಶಾಸನಗಳಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಶೋಕನಿಗೆ ನಾವು ಶಾಸನಗಳ ಪಿತಾಮಹ ಅಂತ ಕರಿತೀವಿ, ಫಾದರ್ ಆಫ್ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ, ಇಂಡಿಯನ್ ಇನ್ಸ್ಕ್ರಿಪ್ಷನ್. ಅಲಹಾಬಾದ್ ಶಾಸನದ ಕರ್ತೃ ಯಾರು? ನೋಡಿ, ಅಲಹಾಬಾದ್ ಸ್ತಂಭ ಶಾಸನವನ್ನು ಸಮುದ್ರಗುಪ್ತನ ಒಬ್ಬ ಸೇನಾನಿಯಾದ ಹರಿಸೇನ ನಿರ್ಮಾಣ ಮಾಡ್ತಾನೆ. ಇದು ಫಸ್ಟು ಕೌಸಾಂಬಿಯಲ್ಲಿ ಇರುತ್ತೆ. ನಂತರ ಇದನ್ನು ಈ ಒಂದು ಫಿರೋಜ್ ಶಾ ತುಘಲಕ್ ಅಂತಕ್ಕಂಥವನು ಏನು ಮಾಡ್ತಾನೆ, ಇದನ್ನು ಅಲಹಾಬಾದಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಇದು 33 ಸಾಲುಗಳಲ್ಲಿದೆ. ಇದು ಉತ್ಕೃಷ್ಟವಾದಂಥ ಒಂದು ಸಂಸ್ಕೃತ ಭಾಷೆಯನ್ನು ಇದು ಒಳಗೊಂಡಿದೆ. ಇದು ಸಮುದ್ರಗುಪ್ತನ ಈ ದಿಗ್ವಿಜಯಗಳೇನಿದೆ, ಈ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಹೇಳುತ್ತೆ. ಇದು 4ನೇ ಶತಮಾನ, 3 ಮತ್ತು 4ನೇ ಶತಮಾನದಲ್ಲಿ ರಚನೆಯಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಆರ್ಯಭಟ ಅಂದರೆ ಸೂರ್ಯ ಸಿದ್ಧಾಂತ ಅಂತ ಗೊತ್ತಿರಬೇಕು. ವರಹಮ್ಮೀರ ಅಂದರೆ ನಿಮಗೆ ಬೃಹತ್ ಸಂಹಿತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಬ್ರಹ್ಮಗುಪ್ತ ಅಂದರೆ ಈ ಒಂದು ಬ್ರಹ್ಮಪುಟ ಸಿದ್ಧಾಂತ ಅಂತ ಗೊತ್ತಿರಬೇಕು, ಬ್ರಹ್ಮಪುಟ ಸಿದ್ಧಾಂತ ಅಂತ. ನೋಡಿ, ಬ್ರಹ್ಮಗುಪ್ತ ಶೂನ್ಯ 0ವನ್ನು ಇಂಟ್ರಡ್ಯೂಸ್ ಮಾಡಿದನು. ಹಾಗೆ ಆರ್ಯಭಟ ಇವೆನ್ನು ಭೂಮಿ ದುಂಡಾಕಾರವಾಗಿದೆ ಅಂತಕ್ಕಂಥದ್ದು ಅಥವಾ ಮೊಟ್ಟೆ ಆಕಾರದಲ್ಲಿದೆ ಅಂತಕ್ಕಂಥದ್ದು ಹೇಳಿದ್ದು. ಈ ವರಹಮ್ಮೀರ ಏನಿದ್ದಾರೆ ಇವನು ಸಹ ಈ ಒಂದು ವಿಶೇಷವಾಗಿ
ಬೃಹತ್ ಸಂಹಿತೆಯನ್ನು ಬರೆದಂಥವ್ರು. ಇವರೆಲ್ಲ ಸೈಂಟಿಫಿಕ್ ಲಿಟ್ರೇಚರ್, ವೈಜ್ಞಾನಿಕ ಸಾಹಿತ್ಯದ ಬಗ್ಗೆ ಹೇಳ್ತಕ್ಕಂಥವ್ರು ಗುಪ್ತರ ಕಾಲದಲ್ಲಿ ಇದ್ದಂಥವರು. ಆರ್ಯಭಟ ಇರ್ಬೋದು, ವರಹಮ್ಮೀರ ಇರ್ಬೋದು, ಹಾಗೆ ಬ್ರಹ್ಮಗುಪ್ತ ಇರ್ಬೋದು. ದಶಮಾಂಶ ಪದ್ಧತಿಯನ್ನು ಬ್ರಹ್ಮಗುಪ್ತನೇ ತಂದಿದ್ದು. ನೆಕ್ಸ್ಟ್, ಮೌರ್ಯರ ಯಾವ ದೊರೆ ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನ ತ್ಯಜಿಸಿ ಜೈನ್ಯ ಸನ್ಯಾಸಿ ಭದ್ರಬಾಹುವಿನೊಂದಿಗೆ ದಕ್ಷಿಣ ಭಾರತಕ್ಕೆ ಬಂದು ಸಲ್ಲೇಖನ ವ್ರತವನ್ನು ಕೈಗೊಂಡರು ಅಂತ. ವಿಶೇಷವಾಗಿ ಈ ಧನನಂದನನ್ನು ಕೊಂದು ಈ ಒಂದು ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ, ಈ ಗುಪ್ತ ಮೌರ್ಯ ಏನು ಮಾಡ್ತಾನೆ, ಇವನು ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಟಾರ್ಟ್ ಮಾಡ್ತಾನೆ. ಇವನು ಮೌರ್ಯ ಸಾಮ್ರಾಜ್ಯವನ್ನು 321ರಲ್ಲಿ ಸ್ಟಾರ್ಟ್ ಆಗುತ್ತೆ. 299 ಈ BC-ನಲ್ಲಿ ಈ ಒಂದು ನಿಮಗೆಲ್ಲ ಗೊತ್ತಿದೆ ಸಲ್ಲೇಖನ ವ್ರತವನ್ನು ಕೈಗೊಂಡು ಈ ಶ್ರವಣಬೆಳಗೊಳದಲ್ಲಿ ಮರಣ ಹೊಂತಾನೆ. ನೋಡಿ, ಚಂದ್ರಗುಪ್ತ ಮೌರ್ಯನ ನಂತರ ಬಂದಂಥವ್ನು ಯಾರು ಅಂದರೆ ಈ ಒಂದು ಬಿಂದುಸಾರ. ನೋಡಿ, ಬಿಂದುಸಾರ ಆದಮೇಲೆ ಬಂದಂಥವ್ರು ಯಾರು ಅಂದರೆ ಈ ಅಶೋಕ. ಅಶೋಕ ಆದಮೇಲೆ ಬಂದಂಥವ್ನು ಯಾರು ಅಂದರೆ ಕುಣಾಲು ಗೊತ್ತಿರಬೇಕು. ಕುಣಾಲು ಆದಮೇಲೆ ಈ ದಶರಥ, ಯಾರು ದಶರಥ ಮೌರ್ಯ ಬರ್ತಾನೆ. ದಶರಥ ಮೌರ್ಯ ಆದಮೇಲೆ ಬಂದಂಥವ್ನು ಯಾರು ಅಂದರೆ ಸಂಪ್ರತಿ ಅಂತ ಬರ್ತಾನೆ. ಸಂಪ್ರತಿ ಆದಮೇಲೆ ಯಾರು ಬರ್ತಾನೆ ಕೊನೆಯವನು ಅಂದರೆ ಈ ಬೃಹದ್ರಥ ಅಂತ ಬರ್ತಾನೆ. ಇವನನ್ನೇ ಕೊಂದಿದ್ಯಾರು ಅಂದರೆ ಪುಷ್ಯಮಿತ್ರ ಶೃಂಗ ಕೊಲ್ತಾನೆ 185. ಇದು ಇವರ ಎಂಡು, ಇದು ಇವರ ಆರಂಭ. ಹಾಗಾದರೆ ಇಲ್ಲಿ ದಶರಥ ಮೌರ್ಯ ಇದ್ದಾನೆ, ಸಂಪ್ರತಿ ಇದ್ದಾನೆ, ಬಿಂದುಸಾರ ಇದ್ದಾನೆ, ಚಂದ್ರಗುಪ್ತ ಮೌರ್ಯ ಇದ್ದಾನೆ ಅಂತಕ್ಕಂಥದ್ದು ಗೊತ್ತಾಯಿತು. ಹಾಗಾದರೆ ಈ ಒಂದು ರೈಟ್ ಆನ್ಸರ್ ಯಾವುದು ಅಂದರೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ರೈಟ್ ಆನ್ಸರ್. ಬಿಂದುಸಾರನ ಮಗ ಅಶೋಕ, ಅಶೋಕನ ಮಗ ಕುಣಾಲು, ಅಶೋಕನ ಮೊಮ್ಮಗ ದಶರಥ ಮೌರ್ಯ. ನೆಕ್ಸ್ಟ್ ಅದಾದ ನಂತರ ಸಂಪ್ರತಿ, ಕೊನೆಯವನು ಬೃಹದ್ರಥ ಅಂತ ಗೊತ್ತಿರಬೇಕು. ಬೃಹದ್ರಥ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಮೌರ್ಯ ಸಾಮ್ರಾಜ್ಯದ ಬಗ್ಗೆಯೂ ಸಹ ನಿಮಗೆ ಮಾಹಿತಿಗಳು ಸಿಗುತ್ತೆ. ಎಸ್, ಬಹುಮನಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ನಡುವೆ ಆಗಾಗ್ಗೆ ಯಾವ ಪ್ರದೇಶಕ್ಕಾಗಿ ಘರ್ಷಣೆ ನಡೆಯುತ್ತಿತ್ತು ಅಂತ. ರಾಯಚೂರು ದೋಹಾಬ್ ಅಂತ. ನೋಡಿ, ಆಗಾಗ್ಗೆ ಎಲ್ಲೆಲ್ಲಿ ನಡೀತಾ ಇತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ರಾಯಚೂರು ದೋಹಾಬ್ ಅಂತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ಬೋದು. 1565ರಲ್ಲಿ ನಡೆದಂಥ ಈ ಒಂದು ರಕ್ಕಸ ತಂಗಡಿ ಅಂತ ಏನಿದೆ, ಅಥವಾ ಇದನ್ನು ನಾವು ತಾಳಿಕೋಟೆ ಅಂತ ಏನು ಕರಿತೀವಿ, ಅಥವಾ ಇದನ್ನು ಬಿನ್ನಹಟ್ಟಿ ಕದನ, ಬಿನ್ನಹಟ್ಟಿ ಕದನ ಅಂತ ಏನು ಕರಿತೀವಿ, ಈ ಕದನ ನಡೆದಿದ್ದೆ ಇದೇ ರಾಯಚೂರು ದೋಹಾ ಫಲವತ್ತಾದ ಭೂಪ್ರದೇಶ, ಎರಡೂ ನದಿಗಳು ಸೇರ್ತಕ್ಕಂಥ ಭೂಪ್ರದೇಶ. ಅಂದರೆ ಇಲ್ಲಿ ಈ ಒಂದು ಅಳಿಯ ರಾಮರಾಯ ವಿಜಯನಗರದ ದೊರೆ, ಹಾಗೆ ಬಿಜಾಪುರದ ಈ 1ನೇ ಆದಿಲ್ ಶಾನ ಒಂದು ಚತುಷ್ಕೋಟ, ಆದಿಲ್ ಶಾನ ಚತುಷ್ಕೋಟ, ಇವರಿಗೆ ವಿಕ್ಟರಿ ಆಗುತ್ತೆ, ಇವರಿಗೆ ಡಿಫಾಲ್ಟ್ ಆಗುತ್ತೆ. ಹಾಗಾಗಿ ಸೋತಂಥವರು ಹಳಿಯ ರಾಮರಾಯನ ಶಿರಚ್ಛೇದನ ಆಗುತ್ತೆ. ಇದ್ರ ಗೊತ್ತಿರಬೇಕು. ಮಲ್ಬಾರ್ ಗೊತ್ತಿದೆ, ವಾರಂಗಲ್ಲಿನ ಕಾಕತೀಯರು, ಮಧುರೆಯ ಪಾಂಡ್ಯರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇವುಗಳನ್ನು ಕುರಿತು ಸಹ ನಿಮಗೆ ಪ್ರಶ್ನೆಗಳು ಬೇರೆ ಬೇರೆ ವಿಧಾನದಲ್ಲಿ ಬರ್ಬೋದು ಸ್ನೇಹಿತರೆ. ಎಸ್, ಹಾಗಾದರೆ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ರಾಯಚೂರು ದೋಹಾ ಪ್ರದೇಶ. ನೆಕ್ಸ್ಟ್, ಕೆಳಗಿನ ವೇದಗಳಲ್ಲಿ ಯಾವುದನ್ನು ಮೊದಲು ರಚಿಸಲಾಗಿದೆ? ನೋಡಿ, ಈ ಒಂದು ಸಂಸ್ಕೃತ ಎಲ್ಲ ಭಾಷೆಗಳ ಮಾತೃ ಅಂತ ಕರೆದಂಥ ಜರ್ಮನಿಯ ಒಬ್ಬ ಭಾಷಾ ತಜ್ಞ ಮ್ಯಾಕ್ಸ್ ಮುಲ್ಲರ್ ಅವರ ಪ್ರಕಾರ ಮನುಕುಲದ ಪ್ರಥಮ ಗ್ರಂಥವೇ ಋಗ್ವೇದ ಮತ್ತು ಬೃಹತ್. ಇದು ಏನಾಗಿದೆ? ಇದು ಬೃಹತ್ ಮತ್ತು ಪ್ರಥಮ ಗ್ರಂಥ ಯಾವುದಾಗಿದೆ? ಋಗ್ವೇದ ಅಂತ ಹೇಳ್ತಾರೆ. ನೋಡಿ, ಋಗ್ವೇದಕ್ಕೆ ಸಂಬಂಧಿಸಿದಂತೆ, ಅಥರ್ವಣ ವೇದಕ್ಕೆ ಸಂಬಂಧಿಸಿದಂತೆ ಮತ್ತು ಸಾಮವೇದಕ್ಕೆ ಸಂಬಂಧಿಸಿದಂತೆ ನೋಡಿ, ಇಲ್ಲಿ ಬುಕ್ ಆಫ್ ಐಮನ್ಸ್ ಅಂದರೆ ಋಗ್ವೇದ, ನಿಮಗೆ ಬುಕ್ ಆಫ್ ಮ್ಯೂಸಿಕ್ ಅಂದರೆ ಸಂಗೀತ, ಸಂಗೀತದ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂದರೆ ಈ ಸಾಮವೇದ. ಹಾಗೆ ಬುಕ್ ಆಫ್ ಸ್ಯಾಕ್ರಿಫೈಸ್ ಅಂದರೆ ಯಜ್ಞ ಅಂದರೆ ತ್ಯಾಗಗಳ ಬಗ್ಗೆ ಹೇಳ್ತಕ್ಕಂಥದ್ದು ಯಜುರ್ವೇದ. ಹಾಗೆ ಬುಕ್ ಆಫ್ ಮ್ಯಾಜಿಕ್ ಅಂತ ಹೇಳಿದರೆ ಯಾವುದು ಅಂದರೆ ಈ ಮಾಟ ಮಂತ್ರ ವಶೀಕರಣಗಳ ಬಗ್ಗೆ ಹೇಳಿದರೆ ಅಥರ್ವಣ ವೇದ. ಹಾಗಾದರೆ ಋಗ್ವೇದದ ಉಪವೇದ ಯಾವುದು ಅಂದರೆ ಆಯುರ್ವೇದ, ಸಾಮವೇದದ ಉಪವೇದ ಯಾವುದು ಅಂದರೆ ಗಾಂಧರ್ವ ವೇದ, ಹಾಗೆ ಯಜುರ್ವೇದದ ಉಪವೇದ ಯಾವುದು ಅಂದರೆ ಧನುರ್ವೇದ, ಅಥರ್ವಣ ವೇದದ ಉಪವೇದ ಯಾವುದು ಅಂದರೆ ಶಿಲ್ಪವೇದ ಅಂತ ಗೊತ್ತಿರಬೇಕು. ಶಿಲ್ಪವೇದ ನೋಡಿ, ಸಬ್ ವೇದಾಸ್ ಬಗ್ಗೆನೂ ಗೊತ್ತಿರಬೇಕು, ಉಪವೇದಗಳ ಬಗ್ಗೆನೂ ಕೇಳ್ಬೋದು, ಅವರ ಬ್ರಾಹ್ಮಣರ ಬಗ್ಗೆನೂ ಕೇಳ್ಬೋದು. ಹಾಗೆ ವೇದಗಳಿಗೆ ಸಂಬಂಧಿಸಿದಂಥ ಋಗ್ವೇದದಲ್ಲಿ 10 ಮಂಡಲಗಳಿದೆ, ಹಾಗೆ 1028 ಶ್ಲೋಕಗಳಿವೆ. ನೆಕ್ಸ್ಟ್, ಕೆಳಗಿನ ಯಾವ ಹಿಂದೂ ವಾಸ್ತುಶಿಲ್ಪದಲ್ಲಿ ಇಸ್ಲಾಮಿಕ್ ಶೈಲಿಯ ಪ್ರಭಾವವನ್ನು ಕಾಣಬಹುದು?
ಸ್ತಂಭಗಳ ಪ್ರಹಾಣ ಈ ರಾಮೇಶ್ವರ ತಮಿಳುನಾಡು. ಹಾಗೆ ಲೋಟಸ್ ಮಹಲ್ ವಿಜಯನಗರ, 1000 ಕಂಬಗಳ ಮಂಟಪ ಮಧುರೈ, ರಾಜನ ಪ್ರೇಕ್ಷಕ ಗ್ಯಾಲರಿ ವಿಜಯನಗರ. ನೋಡಿ, ಹವಾ ಮಹಲ್ ಅಂತ ಏನು ಕರಿತೀರಿ, ಲೋಟಸ್ ಮಹಲ್ ರಾಣಿಯರು ಈ ಲೋಟಸ್ ಮಹಲ್ ಅಂತಕ್ಕಂಥದ್ದೇನಿದೆ ಕಮಲದ ಮಹಲ್ ಅಂತ, ಲೋಟಸ್ ಮಹಲ್ ವಿಜಯನಗರದ ಈ ರಾಜನ ಪ್ರೇಕ್ಷಕರ ಗ್ಯಾಲರಿಯ ಮುಂದೆ ಒಂದು ತಂಪಾದ ಜಾಗಕ್ಕೆ ಲೋಟಸ್ ಮಹಲ್, ಇದು ಇಸ್ಲಾಮಿಕ್ ಶೈಲಿಯಲ್ಲಿದೆ ಅಂತ ಗೊತ್ತಿರಬೇಕು. ಆಲ್ಮೋಸ್ಟ್ ವಿಜಯನಗರದಲ್ಲಿರ್ತಕ್ಕಂಥ ವಿರೂಪಾಕ್ಷ ಇರ್ಬೋದು, ಅಜರಾಮರ್ ಇರ್ಬೋದು, ವಿಜಯ ವಿಠ್ಠಲ ದೇವಾಲಯ ಇರ್ಬೋದು, ಈ ಕೃಷ್ಣ ದೇವಾಲಯ ಇರ್ಬೋದು, ಇವೆಲ್ಲ ಮೇಜರಾಗಿ ದ್ರಾವಿಡ ಶೈಲಿಯಲ್ಲಿರ್ತಕ್ಕಂಥ ದೇವಾಲಯಗಳು. ಆದರೆ ಈ ಲೋಟಸ್ ಮಹಲ್ ಮಾತ್ರ ವಾಸ್ತುಶಿಲ್ಪ ಇಸ್ಲಾಮಿಕ್ ಶೈಲಿಯಲ್ಲಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರು? ನೋಡಿ, ಮೊಹಮ್ಮದ್ ಶಾ ಸೆಕೆಂಡ್, ಮೊಹಮ್ಮದ್ ಥರ್ಡ್ ಅಂತ. ನೋಡಿ, ಬಹುಮನಿ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿ ದೆಹಲಿಯ ಬ್ರಾಹ್ಮಣನ ಹಸನ್ ಗಂಗು ಬಹುಮನ್ ಶಾ, ಒಬ್ಬ ಜ್ಯೋತಿಷ್ಯನ ಮನೆಯಲ್ಲಿದ್ದಂಥ ಹಸನ್ ಗಂಗು ಬಹುಮನ್ ಶಾ 1347ರಲ್ಲಿ ಈ ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇದು ನಿಮಗೆ ಗೊತ್ತಿರಬೇಕು. ಇವನು ಮೂಲೆಯಲ್ಲಿದ್ದ ದೆಹಲಿಯ ಬ್ರಾಹ್ಮಣ ಕುಟುಂಬದ ಒಬ್ಬ ಹಸನ್ ಗಂಗು ಬಹುಮನ್ ಶಾ ಅಂತಕ್ಕಂಥವನು, ಅಥವಾ ಹಸನ್ ಗಂಗು ಅಂತಕ್ಕಂಥವನ ಮನೆತನದಲ್ಲಿ ಇದ್ದ. ಕೊನೆಗೆ ಇವನು ಬಹುಮನ್ ಶಾ ಆದ. ಇದು ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಮುಸ್ಲಿಂ ಸಾಮ್ರಾಜ್ಯ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಮೊಘಲರ ಸಾಮ್ರಾಜ್ಯವನ್ನು ಮೊದಲ ಬಾರಿಗೆ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದವರು ಯಾರು? ನೋಡಿ, ಇಲ್ಲಿ ಮೊಘಲರ ಕಾಲದಲ್ಲಿ ಪ್ರಾಂತ್ಯಗಳಿಗೆ ನಾವೇನಂತ ಕರಿತಾ ಇದ್ವಿ, ಸುಭಾಗಳು ಅಂತ ಕರಿತಾ ಇದ್ವಿ. 8 ಆಡಳಿತ ವಿಭಾಗಗಳಿಗೆ ಸಂಬಂಧಿಸಿದಂತೆ ಒಟ್ಟು 12 ಸುಭಾಗಳು ಪ್ರಾಂತ್ಯಗಳನ್ನು ಸ್ಟಾರ್ಟ್ ಮಾಡಿ 15 ಸುಭಾಗಳವರೆಗೆ ವಿಸ್ತರಿಸಿದಂಥವ್ರು ಯಾರು ಅಂದರೆ ಈ ಅಕ್ಬರ್. 12ರಿಂದ ಸ್ಟಾರ್ಟ್ ಮಾಡಿ 15ಕ್ಕೆ ವಿಸ್ತರಿಸಿದಂಥವ್ರು ಯಾರು ಅಂದರೆ ಅಕ್ಬರ್ ಅಂತ ಗೊತ್ತಿರಬೇಕು. ಈಗ ಅಲಾವುದ್ದೀನ್ ಖಿಲ್ಜಿ ಹೆಂಗೆ ಬೃಹತ್ ಸೇನೆಯನ್ನು ಕಟ್ಟಿದ್ನೋ ಹಾಗೆ ಅಕ್ಬರ್ನ ಸಹ ಬೃಹತ್ ಅಂಶಗಳ ಬಗ್ಗೆ ನಿಮಗೆ ಗೊತ್ತಿರಬೇಕಿಲ್ಲಿ ಅಂತಕ್ಕಂಥದ್ದು. ಎಸ್, ಹಾಗಾದರೆ ಇದುವರೆಗೆ ನಾವು ಈ HSTR ಮತ್ತು GPSTR ಪರೀಕ್ಷೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಒಂದು ಇತಿಹಾಸದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ತಿರುಗಿ ಪರಿಚಯಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.